ಹೌದು. ಆಕ್ಚುಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ಈ ವಿಚಾರಕ್ಕೆ ಬಂದ್ರಿಗೆ ನೀವು ನಿನ್ನೆ ಯಾವಾಗ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ರು, ಯಾವ ಸಚಿವರು ಎಲ್ಲಿದ್ರು ಉಟ್ಟು ಬಟ್ಟೆಲೆ ವಾಪಸ್ ಹೊರಗೆ ಬಂದ್ಬಿಟ್ರು. ಎಂ ಬಿ ಪಾಟೀಲ್ ಅವರಾಗಿರ್ಬೋದು, ಎಚ್ ಸಿ ಮಹದೇವಪ್ಪ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಕೆ.ಜೆ. ಜಾರ್ಜ್, ಬಿ.ಕೆ. ಹರಿಪ್ರಸಾದ್, ಇವರೆಲ್ಲರೂ ಸಿಎಂ ಜೊತೆ ಹೋಗ್ಬಿಟ್ಟಿದ್ದಾರೆ ಡೆಲ್ಲಿಗೆ. ಯಾವಾಗ್ಲೂ ಕೂಡ ಡಿ.ಕೆ. ಡೆಲ್ಲಿಗೆ ಹೋದ್ರೆ ಸರ್, ನೀವು ತುಂಬಾ ಗಮನಿಸಿರ್ತೀರಿ, ನಾನು ನೋಡಿದ್ದೀನಿ, ಹತ್ತಿರದಿಂದ ನೋಡಿದ್ದೀನಿ. ಸಿಬಲ್ ಅವರ ಪುಸ್ತಕದ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ, ಅಲ್ಲಿ ಬಂದ್ರು ಸಿದ್ದರಾಮಯ್ಯ ಬಂದಾಗ ಬೈರತಿ ಸುರೇಶ್ ಬಂದ್ರು, ಅವ್ರ ಜೊತೆಗೆ ಎಚ್ ಸಿ ಮಹದೇವಪ್ಪ ಬಂದ್ರು, ಜಮೀರ್ ಅಹಮದ್ ಖಾನ್ ಬಂದ್ರು, ಮಳವಳ್ಳಿ ಶಿವಣ್ಣ ಬಂದ್ರು, ಯಾರ್ಯಾರು ಬಂದ್ರು, ಡಿ.ಕೆ. ಬಂದ್ರು, ಅವರೊಬ್ರೆ. ಆಮೇಲೆ ಡಿ.ಕೆ. ಯಾವಾಗಲೇ ಡೆಲ್ಲಿಗೆ ಹೋದ್ರು ಕೂಡ ಅವ್ರ ಜೊತೆಗೆ ಯಾರು ಇರ್ತಾರೆ, ಅವ್ರ ತಮ್ಮ ಇರ್ತಾರೆ, ಅವ್ರ ಸಹೋದರ ಇರ್ತಾರೆ, ಬಿಟ್ಟರೆ ಬೇರೆ ಯಾರು ಇರಲ್ಲ. ಓಕೆ, ಇಂಥ ಒಂದು ಸಂದಿಗ್ಧತೆ ಡಿ.ಕೆ. ಅವ್ರಿಗಿದೆ. ಈಗ ಡಿ.ಕೆ. ಅವರ ಎದುರಿಗೆ ಆಪ್ಷನ್ ಇಲ್ಲ, ಒಂದು ಸಿಎಂ ಆಗಬೇಕು ಆಗಲ್ವಾ ಅಷ್ಟೇ. ಆದರೆ ಸಿದ್ದರಾಮಯ್ಯನವರ ಎದುರಿಗೆ ಹಲವು ಆಪ್ಷನ್ಗಳಿದಾವೆ. ಸೊ ನಿನ್ನೆ ನೋಡಿ ಏನು, ಯಾವಾಗ ಅದು ಮೊನ್ನೆ ಫೋನ್ ಕಾಲ್ ಬಂತು, ಈ SIR ಸಭೆ ನಡೀತಿರುವ ಸಂದರ್ಭದಲ್ಲಿ ವೇಣುಗೋಪಾಲ್ ಅವರು ಫೋನ್ ಕಾಲ್ ಮಾಡ್ತಾರೆ. ಅದು ಆದಮೇಲೆ ಮುಖ್ಯಮಂತ್ರಿಗಳು ಆಪ್ತರ ಜೊತೆ ಸಭೆ ನಡೆಸ್ತಾರೆ ಮತ್ತು ಪರ್ಸನಲ್ ಆಗಿ ಪ್ರತಿಯೊಬ್ಬರನ್ನ ಸಂಪರ್ಕಿಸಿ ಮುಖ್ಯಮಂತ್ರಿಗಳಿಗೆ ದೆಹಲಿಗೆ ಬರುವಂತೆ ಆಹ್ವಾನ ನೀಡ್ತಾರೆ. ಅಂದ್ರೆ ಅವರು ಯಾವ ಪರಿಸ್ಥಿತಿ ಬಂದರೂ ಕೂಡ ನಾನು ಎದುರಿಸುವಕ್ಕೆ ಸಿದ್ಧನಿದ್ದೀನಿ. ಮತ್ತೊಂದು ಏನಂದ್ರೆ ನೋಡಿ ಸರ್, ಈಗ ಈ SIR ಸಭೆಯನ್ನು ನಡೀತಾ ಇತ್ತಲ್ಲ, ಬೆಂಗಳೂರಲ್ಲಿ ನಡೀತಲ್ಲ, ಸುರ್ಜೇವಾಲಾ ಅವರು ಮತ್ತೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಏನು ಮಾತಾಡಿದ್ರಲ್ಲ, ಅಲ್ಲಿ KPCCಯ ಸುಮಾರು 150 ಪದಾಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳ್ಬಿಟ್ಟಿದಾರಂತೆ. ಹೌದು, ಅದೊಂದು ಡೆವಲಪ್ಮೆಂಟ್ ಆಗಿದೆ, ಬಂದಿಲ್ಲ ಅನ್ನೋದು. ಅದು ಒಂದು ರೀತಿಯಲ್ಲಿ ಡಿ.ಕೆ. ಅವರಿಗೆ ಹಿನ್ನಡೆ ಆಗ್ತಾ ಇದೆ. ಯಾಕಂದ್ರೆ ಡಿ.ಕೆ. ಅವರು ಕೂಡ ಸಭೆಗೆ ಲೇಟ್ ಆಗಿ ಬಂದ್ರು, ಅಂದ್ರೆ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಒಂದು ಎರಡನೇದು, ಇವತ್ತು ಚರ್ಚೆ ನಡೀತಾ ಇರೋದು ಸರ್, ಕಮಿಂಗ್ ಟು ದ ಸಬ್ಜೆಕ್ಟ್. ರಾಹುಲ್ ಮನಸ್ಸಿನಲ್ಲಿ ಏನಿದೆ ಮತ್ತು ಸಾಧ್ಯತೆಗಳು ಏನಿದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡಬಹುದು ಅನ್ಸುತ್ತೆ. ಒಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗೋದು ಒಂದು ಸಾಧ್ಯತೆ, ಇಲ್ಲ ಅವರು ರಾಜ್ಯಸಭೆಗೆ ಹೋಗೋದು ಎರಡನೇ ಸಾಧ್ಯತೆ. ಮೂರನೇ ಸಾಧ್ಯತೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಮೂರನೇ ಸಾಧ್ಯತೆ. ನಾಲ್ಕನೇ ಸಾಧ್ಯತೆ ಅವರು ಮುಖ್ಯಮಂತ್ರಿ ಆಗದೇ ಇರ್ಬೋದು.